ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿಯ ಮಧ್ಯೆ ಬ್ಯಾನರ್ ಕಿತ್ತಾಟ. ಇವತ್ತು ಸುದ್ದಿಗೋಷ್ಠಿ ನಡೆಸ್ತಾರೆ ಶಾಸಕರು. ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರೆ ಇತ್ತ ಶಾಸಕ ನಾರಾ ಭರತ್ ರೆಡ್ಡಿಯಿಂದಲೂ ಸಹ ಸುದ್ದಿಗೋಷ್ಠಿ ಆಗುತ್ತೆ. ಇವತ್ತು ಆರೋಪ ಮತ್ತು ಪ್ರತ್ಯಾರೋಪದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎರಡೂ ಕಡೆಯಿಂದ ಬರುತ್ತೆ. ಶಿವಾನಂದ್ ಮಾಹಿತಿ ಕೊಡ್ತಾ ಇದ್ರು. ಶಿವಾನಂದ್, ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ರೆ ಇಡೀ ಘಟನೆಗೆ ಕಾರಣ ಭರತ್ ರೆಡ್ಡಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಭರತ್ ರೆಡ್ಡಿ ಅವರು ಹೇಳುವಂಥದ್ದೇನು ಅಂದ್ರೆ ಜನಾರ್ದನ್ ರೆಡ್ಡಿಯ ಕುಮ್ಮಕ್ಕಿನಿಂದ ಇದೆಲ್ಲವೂ ಸಹ ಆಗಿದ್ದು, ಅವರೇ ಕೊಲೆಗೆ ಏನಂದ್ರೆ ಹತ್ಯೆಗೆ ಕಾರಣಕರ್ತರು, ಅವರ ವಿರುದ್ಧ ಮರ್ಡರ್ ಕೇಸ್ ದಾಖಲಾಗಬೇಕು ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇವತ್ತು ಇಬ್ರು ಸಹ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ವಿಚಾರ ಗೊತ್ತಾಗಬಹುದು, ಮತ್ತೆ ಅದರ ಜೊತೆಗೆ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಭರತ್ ರೆಡ್ಡಿ ಮೇಲೆ ಏನಾದರೂ FIR ದಾಖಲು ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರ ತಂಡ ಪ್ಲಾನ್ ಮಾಡ್ಕೊಂಡಿದ್ದೇನಾ ಅಂತ. ಜಗದೀಶ್, ಮುಖ್ಯವಾಗಿ ನಾಳೆನೇ ಬಳ್ಳಾರಿ SP ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರುವಂಥದ್ದು. ಹೀಗಾಗಿ ಈ ಒಂದು ಬಳ್ಳಾರಿಯ ಶಿರಗುಪ್ಪ ರಸ್ತೆ ಏನಿದೆ ಇದು ಬೂದಿ ಮುಚ್ಚಿದ ಕೆಂಡದಂತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಘಟನೆಗೆ ಕಾರಣ ಏನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಉಭಯ ನಾಯಕರ ಬೆಂಬಲಿಗರಿಂದಲೂ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. 10:30ಗೆ ಅಂದರೆ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ನಾರಾ ಪ್ರತಾಪ್ ರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಇದಾದ ನಂತರ ರಾಮ್ಲು ಅವರು ಕೂಡ ಸುದ್ದಿಗೋಷ್ಠಿ ನಡೆಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಈ ಒಂದು ಘಟನೆ ಯಾಕಾಯಿತು, ಜೊತೆಗೆ ಘಟನೆಗೆ ಕಾರಣ ಏನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಉಭಯ ನಾಯಕರ ಬೆಂಬಲಿಗರು ಕೂಡ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ನಿನ್ನೆ ತಾನೇ ರಾಮ್ಲು ಅವರು ಕೂಡ ಹೇಳ್ತಾ ಇದ್ರು, ಯಾಕಂದರೆ ಆ ಒಂದು ಘಟನೆ ಏನು ಬ್ಯಾನರ್ ವಿಚಾರವಾಗಿ ಗಲಾಟೆ ಆಗ್ತಿರುತ್ತೆ, ಆ ಒಂದು ಗಲಾಟೆ ವೇಳೆಯಲ್ಲಿನೇ ಖುದ್ದಾಗಿ ಜನಾರ್ದನ್ ರೆಡ್ಡಿ ಅವರು ರಾಮ್ಲು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಯಾಕಂದರೆ ಮನೆ ಪಕ್ಕದಲ್ಲಿ ಏಕಾಏಕಿ ಗಲಾಟೆ ಆರಂಭವಾಗಿದೆ, ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ನೀಡುವಂಥ ಒಂದು ಕೆಲಸವನ್ನು ಈಗಾಗಲೇ ಅಧಿಕಾರಿಗಳಿಗೆ ಏನು ರಾಮ್ಲು ಅವರು ಖುದ್ದಾಗಿ ಒಂದು ಘಟನೆ ಸ್ಥಳಕ್ಕೆ ಬರ್ತಾರೆ. ಆ ಒಂದು ಘಟನೆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ಅಂದರೆ ಉಭಯ ನಾಯಕರ ಗುಂಪಿನಿಂದಲೂ ಕೂಡ ಸಾಕಷ್ಟು ನೂಕಾಟ ತಳ್ಳಾಟ ಆಗುತ್ತೆ. ಅದಾದ ನಂತರ ಆ ಬ್ಯಾನರನ್ನು ಕಿತ್ತಾಕುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಬೆಂಬಲಿತ ಏನು ಯುವಕರಿದ್ದಾರೆ ಅವ್ರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎರಡೂ ಗುಂಪುಗಳ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಆ ಒಂದು ಏನು ಘಟನೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿದಂಥ ರಾಮ್ಲು ಏನಿದ್ದಾರೆ ಅದನ್ನು ತಿಳಿಗೊಳಿಸ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಯುವಕರನ್ನ ಚದುರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಗ ಏಕಾಏಕಿ ಏನು ಖಾಸಗಿ ಗನ್ಮ್ಯಾನ್ ಏನಿದ್ದಾರೆ ಅವರು ಏರ್ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಇದೇ ಒಂದು ಸ್ಥಳದಲ್ಲಿ ಈಗ ಏರ್ ಫೈರಿಂಗ್ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಮೇಲ್ನೋಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಒಂದು ಜಾಗವನ್ನು ಈಗ ಸಂಪೂರ್ಣವಾಗಿ ಸೀಲ್ ಮಾಡಿರುವಂಥದ್ದು. ಜೊತೆಗೆ ಇದೇ ಒಂದು ಸ್ಥಳದಲ್ಲಿ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ರಾತ್ರಿ 1 ಗಂಟೆವರೆಗೂ ಕೂಡ ಇದೇ ಒಂದು ಸ್ಥಳದಲ್ಲಿ ಅವರು ಕೂಡ ಮುಖಾಮಣ್ಣ ಹೂಡಿದ್ರು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಬೇಕು, ಜೊತೆಗೆ ಈ ಒಂದು ಘಟನೆಗೆ ಅವರೇ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ರು. ಇದೇ ಒಂದು ಸ್ಥಳದಲ್ಲೇನೆ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಇದೇ ರಾತ್ರಿ 1 ಗಂಟೆ 10 ನಿಮಿಷದವರೆಗೂ ಕೂಡ ತಮ್ಮ ಬೆಂಬಲಿಗರೊಂದಿಗೆ ಇಲ್ಲೇ ಜೊತೆಗೆ ಈಗಾಗಲೇ ಈಗ ಹಿರಿಯ ಅಧಿಕಾರಿಗಳು ಕೂಡ ಈಗ ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಬಳ್ಳಾರಿ ವಲಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಾರಿ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಜೊತೆಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಏನು ಗಲಾಟೆ ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಬಂದಿರೋ ಪರಿಣಾಮವಾಗಿ ಈಗ ಸಾಕಷ್ಟು ಬಿಗಿ ಭದ್ರತೆಗೆ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಅಂದರೆ ಹೆಚ್ಚುವರಿಯಾಗಿ ಬಳ್ಳಾರಿ, ದಾವಣಗೆರೆ ಜೊತೆಗೆ ವಿಜಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಈಗ ಪೊಲೀಸರನ್ನ ಕರೆಸಿಕೊಳ್ಳುವಂಥ ಎಲ್ಲ ವ್ಯವಸ್ಥೆಗಳಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಖುದ್ದಾಗಿ ಪರಿಶೀಲನೆಗೆ ಈಗ ವರ್ತಿಕಾ ಕಟಾರಿಯ ಅವ್ರನ್ನೇ ಈಗ ನೇರವಾಗಿ ಸ್ಪಾಟ್ಗೆ ಬಂದಿರುವಂಥದ್ದು. ಜೊತೆಗೆ ಭದ್ರತೆಯನ್ನ ಪರಿಶೀಲನೆ ಮಾಡ್ತಿರುವಂಥದ್ದು. ಯಾಕಂದ್ರೆ 4 ಜನವರಿ ಎಲ್ಲ ಕಂಟ್ರೋಲ್ ಅಲ್ಲಿದೆ, ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿದೆ ಅಪ್ಪ. ದಯವಿಟ್ಟು ಇಲ್ಲ ದಯವಿಟ್ಟು ನಿಮ್ಗೆ ಹರ್ಟ್ ಆಗುತ್ತೆ ಅಪ್ಪ, ದಯವಿಟ್ಟು ಈಗಾಗಲೇ ಈಗ ಖುದ್ದು ವಲಯ ಏನು ಬಳ್ಳಾರಿ ವಲಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಾರಿ ಅವರು ಕೂಡ ಈಗ ಹೇಳ್ತಾ ಇದ್ರು, ಈ ಘಟನೆಯ ಬಗ್ಗೆ ನಾವು ಕೂಡ ಈಗ ಕಲೆಯನ್ನು ಹಾಕ್ತಾ ಇದ್ದೇವೆ. ಜೊತೆಗೆ ಯಾವುದೇ ಒಂದು ಈಗ FIR ಕುರಿತಾಗಿ ಯಾವುದೇ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿ ವಿಜಯನಗರ SP ಅವರು ಕೂಡ ಈಗ ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಜಾನ್ವಿ ಮೇಡಮ್ ಅವರು ಈಗಾಗಲೇ ಬಂದು ಈ ಒಂದು ಭದ್ರತೆ ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಈ ಕಡೆ ಒಂದಷ್ಟು ರಸ್ತೆ ಇಕ್ಕಲದ ಅಂದರೆ ಅಡ್ಡ ರಸ್ತೆಗಳೇನಿದ್ದಾವೆ ಅಲ್ಲಿ ಸಾಕಷ್ಟು ಯುವಕರು ನಿನ್ನೆ ನಿಂತಿದ್ರು. ಈಗ
ಮೇಡಮ್, ಈಗ ಭದ್ರತೆ ವಿಚಾರವಾಗಿ ಈಗ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಮೇಡಮ್? SP ಬರ್ತಾರೆ. ಈಗ ಎಷ್ಟು ಜನ ಈಗ ಸಿಬ್ಬಂದಿಗಳ ನಿಯೋಜನೆ? ಎಲ್ಲ ಅದನ್ನೆಲ್ಲ SP ಕೇಳಿ. ಈಗಾಗಲೇ ಇಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಏನು ಘಟನೆ ಇತ್ತು ಅದರ ಮಾಹಿತಿ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಂತ ಹಂತವಾಗಿಯೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಾನೀಗ ಬ್ಯಾನರ್ ಏನು ಗಲಾಟೆ ಆಗಿತ್ತು ಆ ಒಂದು ಸ್ಥಳಕ್ಕೆ ಈಗ ನಾನು ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಏನಿದ್ದಾರೆ ಈಗ ಅವರು ಆ ಒಂದು ಸ್ಥಳಕ್ಕೆ ಕೂಡ ಈಗ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೇವೆ. ಯಾಕಂದರೆ ಇದೇ ಒಂದು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥ ಇಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಏನು ಬ್ಯಾನರ್ ಇತ್ತು ಅದನ್ನು ಏಕಾಏಕಿ ತೆರವು ಮಾಡುವಂಥ ಒಂದು ಕೆಲಸವನ್ನು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಮಾಡಿರುವಂಥದ್ದು. ಈ ಒಂದು ಬ್ಯಾನರ್ ಏನಿದೆ ಏನು ಇಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥ ಏನು ಬ್ಯಾನರ್ ಇದೆ ಇದೇ ಒಂದು ಬ್ಯಾನರನ್ನು ಈ ಒಂದು ರಸ್ತೆ ಬದಿ ಈಗ ಇಲ್ಲಿ ಕಟ್ಟಲಾಗಿರುತ್ತೆ. ಈ ಒಂದು ಬ್ಯಾನರನ್ನು ಖಾಸಗಿ ಅಂದರೆ ಸರ್ಕಾರಿ ಜಾಗದಲ್ಲಿ ಹೊರತಾಗಿ ಅಂದರೆ ಖಾಸಗಿ ಜಾಗದಲ್ಲಿ ಯಾಕೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಈ ಒಂದು ಬ್ಯಾನರ್ ವಿಚಾರವಾಗಿಯೇ ಎರಡೂ ಗುಂಪುಗಳ ನಡುವೆ ಆಗ ನೂಕಾಟ ತಳ್ಳಾಟ ಆರಂಭ ಆಗುತ್ತೆ. ಈ ಒಂದು ಬ್ಯಾನರ್ ಏನು ವಿಚಾರ ಈಗ ಸಾಕಷ್ಟು ಅಂದರೆ ಎರಡೂ ಉಭಯ ನಾಯಕರ ಬೆಂಬಲಿಗರಲ್ಲೂ ಜೊತೆಗೆ ಉಭಯ ನಾಯಕರಲ್ಲೂ ಕೂಡ ಈಗ ಸಾಕಷ್ಟು ಆಕ್ರೋಶ ಜೊತೆಗೆ ಗಲಾಟೆಗೂ ಕೂಡ ಕಾರಣ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಎರಡೂ ಉಭಯ ನಾಯಕರಿಂದಲೂ ಕೂಡ ಸುದ್ದಿಗೋಷ್ಠಿ ನಡೆಸುವಂಥ ಒಂದು ಸಾಧ್ಯತೆ ಇದೆ. ಆ ಒಂದು ಸುದ್ದಿಗೋಷ್ಠಿಯ ಬಳಿಕ ಯಾವೆಲ್ಲ ಅಂಶಗಳನ್ನು ಹೇಳ್ತಾರೆ, ಜೊತೆಗೆ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತವೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಹೇಳಬೇಕಾದ್ರೆ ಅವರ ಬೆಂಬಲಿಗರು ಅಂದರೆ ಅವರು ನಮ್ಮ ಕಾರ್ಯಕರ್ತರಿಗೂ 3-4 ಜನರಿಗೆ ಗಾಯ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ಹೇಳ್ತಾ ಇದ್ದರು. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಒಂದಷ್ಟು ಆರೋಪವನ್ನು ಮಾಡ್ತಾಯಿದ್ರು. ರಾಜಶೇಖರ್ ಏನು ಸಾವನ್ನಪ್ಪಿದ್ರು ಅದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಗುಂಡು ಹೊಡೆದ ಪರಿಣಾಮವಾಗಿಯೇ ಅವರು ಫೈರಿಂಗ್ ಮಾಡಿದಾಗ ಆತ ಗುಂಡು ತಗುಲಿ ಸಾವನ್ನಪ್ಪಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪ ಮಾಡ್ತಾಯಿದ್ರು. ಈ ಒಂದು ಘಟನೆಯಲ್ಲಿ ಅಂದರೆ ಎರಡೂ ಗುಂಪಿನ ನಡುವೆ ರಾತ್ರಿ ಸುಮಾರು 8:30 ಏನು ಘಟನೆ ಅಂದರೆ ಮತ್ತೆ ಗಲಾಟೆ ಎರಡನೇ ಬಾರಿಗೆ ಗಲಾಟೆ ಆರಂಭ ಆಗುತ್ತೆ. ಆ ಒಂದು ಗಲಾಟೆಯನ್ನು ಚದುರಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಸಾಹಸ ಮಾಡ್ತಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರು ಈ ಒಂದು ಸ್ಥಳದಲ್ಲಿ ಇರ್ತಾರೆ. ಆಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ಆಗ ಅನಿವಾರ್ಯತೆಯಾಗಿ ಟಿಯರ್ ಗ್ಯಾಸ್ ಆಗಿರ್ಬೋದು, ಜೊತೆಗೆ ಏರ್ ಫೈರಿಂಗನ್ನು ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆಗ ಒಂದಷ್ಟು ಯುವಕರು ಏನಿದ್ದಾರೆ ಅವರು ಕೂಡ ಕಲ್ಲನ್ನು ತುರುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಗ ಮೂವರಿಗೆ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥ ದೃಶ್ಯದ ಅನ್ವಯವಾಗಿ ಮೂವರಿಗೆ ಪೊಲೀಸರಿಗೂ ಕೂಡ ಗಾಯ ಆಗಿರುವಂಥದ್ದು. ಯಾಕಂದರೆ ಆ ಏಕೈಕ ಕಲ್ಲನ್ನು ಎಸೆದಂಥ ಸಂದರ್ಭದಲ್ಲಿ ಆ ಥರ ಕೈ ಹಾಗೆ ತಲೆಭಾಗಕ್ಕೂ ಕೂಡ ಪೆಟ್ಟಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಯಾವ ಥರನಾಗಿ ಭದ್ರತೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ KSRP ತುಕಡಿಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸುವಂಥ ಒಂದು ಕೆಲಸ ಇಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಹಂತ ಹಂತವಾಗಿ ಭದ್ರತೆಗಳನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ಅವ್ರನ್ನೂ ನಗರ SP ಜಾನ್ವಿ ಅವರು ಕೂಡ ಈ ಒಂದು ಘಟನೆ ಸ್ಥಳಕ್ಕೆ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಪೊಲೀಸ್ ಭದ್ರತೆ ವಿಚಾರವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಅವರ ನಿವಾಸದ ಮುಂಭಾಗಕ್ಕೆ ಬರ್ತಿದ್ದಂತೆಯೇ ಫೈರಿಂಗ್ ಆಯಿತು, ನನ್ನ ಹತ್ಯೆಗೆ ಸಂಚೆ ರೂಪಿಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಯಾವುದೇ ಕ್ಷಣದಲ್ಲೇ ಏನಾದರೂ ಅನಾಹುತ ಆಗುವಂಥ ಒಂದು ಏನು ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಹಂತ ಹಂತವಾಗಿ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಖುದ್ದಾಗಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಇವತ್ತು 10:00 ನಡೀತಕ್ಕಂಥ ಉಭಯ ನಾಯಕರ ಬೆಂಬಲಿಗರ ಏನು ಸುದ್ದಿಗೋಷ್ಠಿ ಇದೆ, ಇದು ಸಾಕಷ್ಟು ಈಗ ಬಳ್ಳಾರಿ ಜನತೆಯನ್ನು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಜಗದೀಶ್.